ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಧಿಕ ಮಾಸ ಅಂಗವಾಗಿ ಭಕ್ತಿಭಾವದ ಭಜನಾ ಕಾರ್ಯಕ್ರಮ. 33 ಹಾಡುಗಳ ದಾಸರ ಕೀರ್ತನೆಗೆ ಭಕ್ತರ ಮನಸೋತ ಕ್ಷಣ. ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಲಿಂಗರಾಜ್ ತಾರ್ಫೈಲ್. ರಾಜೀವ್ ಗಾಂಧಿ ಪುಣ್ಯಸ್ಮರಣೆ ಆಚರಣೆ. ಕಲಬುರಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಭಾವಪೂರ್ಣ ನಮನ. ಮೇ 25ರಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯೋತ್ಸವ. ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಭಕ್ತಿ, ಪೂಜೆ ಮತ್ತು ಪುಣ್ಯ ಕಾರ್ಯಗಳಿಗೆ ವಿಶೇಷ ಮಹತ್ವ ಹೊಂದಿರುವ ಅಧಿಕ ಮಾಸದ ಅಂಗವಾಗಿ ನಗರದಲ್ಲಿ ಭಕ್ತಿಭಾವದ ಭಜನಾ ಕಾರ್ಯಕ್ರಮ ಜರುಗಿತು. ಶ್ರೀ ವಿಶ್ವಾಂಜನೇಯ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಜನೆ, ನಾಮಸ್ಮರಣೆ ಹಾಗೂ ವಿಶೇಷ ಪೂಜೆಯಲ್ಲಿ ತೊಡಗಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಕಲೆ, ಸಾಹಿತ್ಯ ಮತ್ತು ಭಕ್ತಿಗೆ ವಿಶೇಷ ಸ್ಥಾನಮಾನವಿದ್ದು, ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ.
ಇದೇ ಹಿನ್ನೆಲೆಯಲ್ಲಿ ನಗರದ ಶ್ರೀ ವಿಶ್ವಾಂಜನೇಯ ದೇವಸ್ಥಾನದಲ್ಲಿ ಶ್ರೀ ವಿಶ್ವಾಂಜನೇಯ ಸೇವಾ ಸಮಿತಿ, ಸಂಸ್ಕಾರ ಭಾರತಿ ಹಾಗೂ ಶ್ರೀ ಭವಾನಿ ಶಂಕರ್ ಭಜನಾ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಭಕ್ತಿಭಾವಪೂರ್ಣ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 33 ರಂಗೋಲಿ ಚುಕ್ಕೆಗಳಲ್ಲಿ ನಾರಾಯಣಮೂರ್ತಿ ಅನಾವರಣ ಮಾಡಲಾಗಿದ್ದು, 33 ಹಾಡುಗಳ ದಾಸರ ಕೀರ್ತನೆಗಳ ಮೂಲಕ ಭಕ್ತರು ಶ್ರೀಹರಿಯ ನಾಮಸ್ಮರಣೆಯಲ್ಲಿ ತಲ್ಲೀನರಾದರು. ಅಧಿಕ ಮಾಸದ ವಿಶೇಷತೆಯನ್ನು ಪ್ರತಿಬಿಂಬಿಸುವಂತೆ 33 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ನಡೆಯಿತು. 33 ದಿನಗಳ ಕಾಲ ನಡೆಯುವ ಅಧಿಕ ಮಾಸ ಆಚರಣೆಯ ಮಹತ್ವವನ್ನು ವಿವರಿಸಿದ ಸಂಘಟಕರು, ಭಜನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಕ್ಕೆ ಶುದ್ಧಿ ದೊರೆಯುತ್ತದೆ ಎಂದು ತಿಳಿಸಿದರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಟುಂಬದ ಸುಖ ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ನಮ್ಮ ಸಂಸ್ಕಾರ ಭಾರತಿ ಮೂಲ ಉದ್ದೇಶ ಏನಂದ್ರೆ ಕಲೆ ಮತ್ತು ಕಲಾವಿದರನ್ನ ಪೋಷಿಸುವುದು, ಬೆಳೆಸುವುದು. ಇತ್ತೀಚಿನ ಯುಗದಲ್ಲಿ AI ಬಂದಿದೆ, ಎಲ್ಲ ಕಡೆ ಮೊಬೈಲ್ ಹಿಡ್ಕೋತಾರ, ಕಲೆಯನ್ನ ನಾವೇ ಮಾಡಿದ್ದೀವಿ ಅಂತ ಹಾಕೊಳ್ಳೇತಾರ. ಅಂತ ಒಂದು ಸಮಯದಲ್ಲಿ ನಾವು ಸಾಹಿತ್ಯ, ಸಂಗೀತ, ನೃತ್ಯ, ಭರತನಾಟ್ಯ ಮತ್ತ ಎಲ್ಲ ತರದ ವಾದ್ಯಗಳು, ರಂಗೋಲಿ, ಚಿತ್ರಕಲೆ ಈ ಎಲ್ಲ ಕಲಾವಿದರನ್ನ ಒಂದು ಕಡೆ ಸೇರಿಸಿ ಕಲೆಯನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸಬೇಕು, ಕಲೆಯನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶನೇ ನಮ್ಮ ಸಂಸ್ಕಾರ ಭಾರತೀಯದು. ನಮ್ಮ ಸಂಸ್ಕಾರ ಭಾರತೀಯ ಮೂಲ ಒಂದು ವ್ಯಾಖ್ಯಾನ ಏನಂದ್ರೆ ಕಲೆ ವಿಲಾಸಕ್ಕಾಗಿ ಅಲ್ಲ, ಆತ್ಮ ವಿಕಾಸಕ್ಕಾಗಿ ಅಂತ. ಅದೇ ಒಂದು ಇದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಸ್ಕಾರ ಭಾರತಿ ಅಡಿಯಲ್ಲಿ ಇದೇ ಅಧಿಕ ಮಾಸದಲ್ಲಿ ಜೂನ್ 6ನೇ ತಾರೀಕು 33 ದಾಸರ ಪದಗಳ ಮೇಲೆ ಭರತನಾಟ್ಯ ಕಾರ್ಯಕ್ರಮ, 33 ಅಧಿಕ ಮಾಸದ ದೇವತೆಗಳ ಮೇಲೆ ರಂಗೋಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯ ಸಂಸ್ಕಾರ ಭಾರತೀಯದಲ್ಲಿ ಎಲ್ಲ ಕಲಾವಿದರನ್ನು ಪೋಷಿಸುವ, ಬೆಳೆಸುವ ಒಂದು ಪ್ರಯತ್ನ ಮಾಡುತ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಅಧಿಕ ಮಾಸದಲ್ಲಿ ಅಂತೇನು ಆಚರಣೆ ಇಲ್ಲ ಸರ್. ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ನವರಾತ್ರಿ ದಿನಗಳಲ್ಲಿಯೂ ನಾವು ಪ್ರವಚನಗಳನ್ನ, ಭಜನೆಗಳನ್ನ ಇಟ್ಕೋತೀವಿ. ಅಧಿಕ ಮಾಸ ಅಂದ್ರೆ ಈ ಒಂದ್ ತಿಂಗಳಲ್ಲಿ 33 ದಿವಸದಲ್ಲಿ ಯಾವುದು ಶುಭ ಕಾರ್ಯಗಳು ಮಾಡೋದಿಲ್ಲ. ಈ 33 ದಿನ ದೇವರಿಗೆ ಅಂತ ಸಮರ್ಪಿತ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಕಾರ್ಯಗಳು ಹೆಚ್ಚಾಗಿ ಆಗ್ತಾವ. ಕಾರ್ಯಕ್ರಮದಲ್ಲಿ ಸಂಸ್ಕಾರ ಭಾರತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್, ಅಧ್ಯಕ್ಷೆ ಲೀಲಾವತಿ ಕುಲಕರ್ಣಿ, ಕೋಶಾಧ್ಯಕ್ಷೆ ಜಯಾಚಾರ್ಯ ಭಾಟೆ ಸೇರಿದಂತೆ ಸುಮಂಗಲಾ ಚಕ್ರವರ್ತಿ, ದೀಪಾ ಕುಲಕರ್ಣಿ, ಅನಿತಾ ಕುಲಕರ್ಣಿ, ಅಂಜನಾಬಾಯಿ ಕುಲಕರ್ಣಿ, ವನಮಾಲಾ ಮಳಖೇಡ್ಕರ್, ಸುಮನ್ ಮಳಖೇಡ್ಕರ್, ವಿಠ್ಠಲರಾವ್ ಕುಲಕರ್ಣಿ, ಶ್ರೀಪತ್ರಾವ್ ಗುಮಾಸ್ತೆ, ಗೋಪಾಲ್ ಕೃಷ್ಣ ಓಂಕಾರ್ ಹಾಗೂ ವಿಶ್ವಾರಾಧ್ಯ ಕಾಲೋನಿಯ ಮಹಿಳೆಯರು ಉಪಸ್ಥಿತರಿದ್ದರು. ನಮ್ಮ ಗುಲ್ಬರ್ಗಾ ನಗರದಲ್ಲಿ ಸುಮಾರು 35 ಭಜನಾ ಮಂಡಳಿಗಳು ಅತ್ಯಂತ ರಭಸವಾಗಿ ದಾಸರು ಹೇಳಿಕೊಟ್ಟಂಥ ಹಾಡುಗಳನ್ನು ಪ್ರತಿ ಏಕಾದಶಿ ನಗರ ಸಂಕೀರ್ತನೆಯ ರೂಪವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ವಿಶೇಷವಾಗಿ ಇವಾಗ ಅಧಿಕ ಮಾಸ ಪ್ರಯುಕ್ತ, ಅಧಿಕ ಮಾಸ ಈ ಜ್ಯೇಷ್ಠ ಮಾಸದಲ್ಲಿ ಬಂದಿರುವುದು ಎಲ್ಲ ಒಂದು ಭಕ್ತರಿಗೆ ಯಾವ ರೀತಿಯಾದಂತಹ ನಮ್ಮಲ್ಲಿರುವಂತಹ ಪಾಪಗಳನ್ನು ಕಳೆದು ಪುಣ್ಯಗಳನ್ನು ಸಂಪಾದಿಸಿಕೊಳ್ಳುವಂತಹ ಒಂದು ಪರ್ವ ತಿಂಗಳು ಈ ಒಂದು ಅಧಿಕ ಮಾಸ. ಅದರ ಪ್ರಯುಕ್ತವಾಗಿ ನಮ್ಮ ನಗರದ ಎಲ್ಲ ಬಡಾವಣೆಗಳಲ್ಲಿ ಭಜನಾ ಮಂಡಳಿಗಳ ಸದಸ್ಯರುಗಳು 33 ಅಧಿಕ ಮಾಸದ ದಾಸರ ಹಾಡುಗಳನ್ನು ಹಾಡಿ ತಮ್ಮ ಒಂದು ಪುಣ್ಯವನ್ನು ಸಂಪಾದಿಸುವಂತಹ ಭಾವುಕರಾಗಿ ಭಜನಾ ಮಂಡಳಿಯ ಮೂಲಕ, ಭಜನೆಯ ಮೂಲಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ 33 ಹಾಡುಗಳ ಹಾಡನ್ನು ಹಾಡಿ ಮಹಿಳೆಯರಿಗೆ ಉಡಿಯನ್ನು ತುಂಬುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈ ಬಡಾವಣೆಯ ನಮ್ಮ ಹಿರಿಯರಾಗಿರ್ತಕ್ಕಂಥ ವನಮಾಲಾ ಅವರು, ಮಾತೋಶ್ರೀ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಎಲ್ಲ ಸುಮಂಗಲಿಯರಿಗೂ ಉಡಿ ತುಂಬುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅನೇಕ ದಾನ ಧರ್ಮಗಳನ್ನ ಮಾಡೋದು, ಪೂಜಾ ಕೈಂಕರ್ಯಗಳನ್ನ ಮಾಡೋದು. ಒಟ್ಟಿನಲ್ಲಿ ಈ ಒಂದು ತಿಂಗಳು ಅಂತಂದ್ರೆ ಎಲ್ಲಾ ಭಕ್ತರಿಗೆ
ಹಲವಾರು ವಿಧದಲ್ಲಿ ಯಜ್ಞ, ಯಾಗಾದಿ, ನದಿ ಸ್ನಾನ, ಭಜನೆ, ಇಂಥ ಎಲ್ಲ ಕೀರ್ತನೆಗಳನ್ನ, ಆಮೇಲೆ ಪ್ರವಚನಗಳು, ಭಾಗವತ, ಭಗವದ್ಗೀತೆ, ಈ ಅನೇಕ ತನ್ನದಂತ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ತಮ್ಮ ಪುಣ್ಯವನ್ನ ಸಂಪಾದಿಸುವಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅಧಿಕ ಮಾಸಕ್ಕೆ ಇನ್ನೊಂದು ಹೆಸರು ಪುರುಷೋತ್ತಮ ಮಾಸನು ಅಂತ ಕರೀತಾರೆ. ಅದಕ್ಕೆಲ್ಲರೂ 33 ಹಾಡ 33 ಥರದ ದಾನ ಕೊಡುದು. ನಾವೆಲ್ಲರೂ ಮಹಿಳೆಯರು ಕೂಡ 33 ಎಲ್ಲ ಬಡಾವಣೆ ಒಳಗೆ ಹಾಡ ಹಾಡ್ತೀವಿ. ಇವ್ರು ಸಂಸ್ಕಾರ ಭಾರತಿಯವರು ನಮಗೆ ಇವತ್ತು ಕರೆದು ಅನುಕೂಲ ಮಾಡಿಕೊಟ್ಟದಕ್ಕೆ ನಾವು ಭವಾನಿ ಶಂಕರ ಭಜನಾ ಮಂಡಳಿ ಬ್ರಹ್ಮಪುರ, ನಾವು ಅಲ್ಲೇ ಸದಾಶಿವರ ಮಠದ ಒಳಗೆ ಅಲ್ಲೇ ನಾವು ಭಜನೆ ಮಾಡ್ತೀವಿ. ನಾವು ಭಜನೆ ಮಾಡ್ಲಿಕ್ಕತ್ತು 15 ವರ್ಷ ಆಯ್ತು. ಪ್ರತಿನಿತ್ಯನೂ ಗುಡಿ ಒಳಗೆ ಸಾಯಂಕಾಲ 5 ರಿಂದ 6:30 ಒಳಗೆ ಎಲ್ಲಾ ದೇವರದು ಅಷ್ಟು ಈಶ್ವರಲ್ಲಿ ಒಟ್ಟು ಎಲ್ಲಾ ದೇವರದು ನಾವು ಅಲ್ಲಿ ಸ್ತೋತ್ರ ಪಠಣ, ಹಾಡು ಎಲ್ಲ ಅಲ್ಲಿ ಮಾಡ್ಕೊಡ್ತೀವಿ. ಇದರಲ್ಲಿ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅದಕ್ಕೆ ಈ ಸಮಯದಲ್ಲಿ ಯಾವುದೇ ಮದುವೆ ಮುಂಜುವೆ ಗೃಹಪ್ರವೇಶ ಯಾವುದೂ ಇರೋದಿಲ್ಲ, ಬರೀ ದೇವರದ ಒಂದು ಕಾರ್ಯಕ್ರಮ ಇರ್ತದೆ. ಯಾಕಂದ್ರೆ ಈಗ ದೇವರು ನಿದ್ರಾವಸ್ಥೆಯಲ್ಲಿ ಇರ್ತಾನಂತೆ, ಹಾಗಾಗಿ ಬರೀ ದೇವರ ಕೆಲಸ ಮಾಡಿದ್ರೆ ತುಂಬಾ ಪುಣ್ಯ ಅಂತ ಹೇಳಿ ಅದರಲ್ಲಿ ನಮ್ಮ ಪುರಂದರದಾಸರ 33 ಭಜನೆಗಳು, ಮತ್ತೆ ಮಹಿಳೆಯರಿಂದ ದಾನ ಬಾಗಿನ ಕೊಡೋದಾಗಲಿ, ಆಮೇಲೆ ಇನ್ನಿತ ಬರೀ ದೇವ ಕಾರ್ಯಗಳು ನಡೀತಿರ್ತವೆ. ಇದು ವಿಶೇಷ, ಅಧಿಕ ಮಾಸ ವಿಶೇಷ. ಇದು 33 ಅಂತ ಹೇಳಿ 30 ಹಾಡಾಗಿರ್ಬೋದು, 30 ದಾನಗಳಾಗಿರ್ಬೋದು. ಈ ರೀತಿಯಾಗಿ ದಿನ ಒಂದು 30 ದಿನ ಒಂದು ದಾನ ಕೊಡ್ತಾರೆ. ಅದು ಅಧಿಕ ಮಾಸದ ಒಂದು ವಿಶೇಷ. ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದ್ದು, ಬಿಜೆಪಿ ಸಂಸದ ಗೋವಿಂದ್ ಕಾರಜೋಳ ಅವರು ಮಾದಿಗ ಸಮಾಜದ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೆಲ್ ಆರೋಪಿಸಿದರು. ಪಟ್ಟಣದಲ್ಲಿ ನಡೆದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 15ಕ್ಕಿಂತ ಅಧಿಕ ಸರ್ಕಾರಿ ಹುದ್ದೆಗಳಿದ್ದರೆ ಮಾತ್ರ ಒಳ ಮೀಸಲಾತಿ ಅನ್ವಯವಾಗುತ್ತದೆ ಎಂದು ಗೋವಿಂದ್ ಕಾರಜೋಳ ಅವರು ನೀಡಿರುವ ಮಾಹಿತಿ ತಪ್ಪಾಗಿದೆ ಎಂದು ಹೇಳಿದರು. 3ಕ್ಕಿಂತ ಹೆಚ್ಚು ಸರ್ಕಾರಿ ಹುದ್ದೆಗಳಿದ್ದಲ್ಲಿ ಒಳ ಮೀಸಲಾತಿ ಅನ್ವಯವಾಗುತ್ತದೆ. 3ಕ್ಕಿಂತ ಕಡಿಮೆ ಹುದ್ದೆಗಳಿದ್ದರೆ ಸಾಮಾನ್ಯ ವರ್ಗವಾಗಿ ಪರಿಗಣನೆ ಆಗುತ್ತದೆ. ಆಗ ಎಲ್ಲರೂ ಸ್ಪರ್ಧೆ ಮಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದರು. ಗೋವಿಂದ್ ಕಾರಜೋಳ ಅವರು ಸರ್ಕಾರದ ಆದೇಶವನ್ನು ಸರಿಯಾಗಿ ನೋಡಿಲ್ಲ ಅನಿಸುತ್ತದೆ. ನಾನು ದಾಖಲೆ ಸಮೇತ ಮಾಹಿತಿ ನೀಡುತ್ತಿದ್ದೇನೆ. ಕಾಂಗ್ರೆಸ್ ಸರ್ಕಾರವೇ ಒಳ ಮೀಸಲಾತಿ ಜಾರಿಗೆ ಆದೇಶ ಮಾಡಿದೆ ಎಂದು ತಿಳಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿದೆ. ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲ ಸಮಾಜಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ನಿಮ್ಮ ಬಿಜೆಪಿ ಸರ್ಕಾರದ ಅವಧಿಯ ದಾಖಲೆಗಳಿದ್ದರೆ ನೀಡಿ. ನಿಮ್ಮ ಸರ್ಕಾರ ಮಾಡಿದ ಕೆಲಸಗಳ ದಾಖಲೆಗಳನ್ನು ನಾನು ಸಮೇತವಾಗಿ ನೀಡುತ್ತೇನೆ ಎಂದು ಸವಾಲು ಹಾಕಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾಕೆ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಎಂದು ಪ್ರಶ್ನಿಸಿದ ಅವರು, ಸುಮ್ಮನೆ ಆರೋಪ ಮಾಡುವುದಕ್ಕಿಂತ ದಾಖಲೆ ಸಮೇತವಾಗಿ ಆರೋಪ ಮಾಡಬೇಕೆಂದು ಆಗ್ರಹಿಸಿದರು. ಗೋವಿಂದ್ ಕಾರಜೋಳ ಸಾಹೇಬರು ಏನು ಕಮಲಾಪುರ ಕ್ಷೇತ್ರದಲ್ಲಿ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಆ ಒಂದು ಬಹಿರಂಗ ಸಭೆಯಲ್ಲಿ ಏನು ಒಳ ಮೀಸಲಾತಿಯಲ್ಲಿ 15 ಉದ್ಯೋಗಕ್ಕಿಂತಲೂ ಮೇಲ್ಪಟ್ಟು ಉದ್ಯೋಗಗಳಿದ್ದಾಗ ಮಾತ್ರ ಮೀಸಲಾತಿ ಅನ್ವಯ ಆಗ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ಸುಳ್ಳು, ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಆ ಹೇಳಿಕೆ ಅಂತಕ್ಕಂಥದ್ರ ವಿರುದ್ಧ ನನ್ನ ಹತ್ರ ಏನು ಕರ್ನಾಟಕ ಸರ್ಕಾರದ ಒಂದು ಆದೇಶ ಕಾಪಿ ಇದೆ. ಏನಿದೆ ಅಂತೇಳಂದರೆ, ಒಳ ಮೀಸಲಾತಿ 3 ಉದ್ಯೋಗಕ್ಕಿಂತಲೂ ಹೆಚ್ಚು ಇದ್ದಾಗ ಮಾತ್ರ ಅದು ಮೀಸಲಾತಿ ಅನ್ವಯ ಆಗ್ತದೆ. 3ಕ್ಕಿಂತಲೂ ಕಡಿಮೆ ಇದ್ದಾಗ ಅದು ಸಾಮಾನ್ಯ ವರ್ಗವಾಗಿ ಅನ್ವಯ ಆಗ್ತದೆ. ಅದಕ್ಕೆಲ್ಲರೂ ಕೂಡ ಕಾಂಪಿಟೇಷನ್ ಮಾಡ್ಬೋದು ಅಂತಕ್ಕಂಥ ಒಂದು ಆದೇಶ ಇದೆ. ಬಟ್ ಅವರು ಆದೇಶ ನೋಡಿರಲಿಕ್ಕಿಲ್ಲ. ಆ ಒಂದು ಆದೇಶದ ಅಂಗವಾಗಿ ನಾನು ಈ ಹೇಳಿಕೆ ಸುಳ್ಳು ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಕೊಟ್ಟಿದ್ದೆ. ಆದರೆ ನಿನ್ನೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು, ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಹೇಳಿಕೆ ಲಿಂಗರಾಜ್ ತಾರ್ಫೆಲ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪು ಅಂತಕ್ಕಂಥ ವಾದವನ್ನು ಮಾಡ್ತಾಯಿದ್ದಾರೆ. ನಾನು ಎಲ್ಲ ನನ್ನ ಸೋದರಲ್ಲಿ ನಾನು ಕೇಳ್ಕೊಳ್ತೀನಿ, ಯಾವುದೇ ಒಂದು ನಾವು ಪತ್ರಿಕೆ ಹೇಳಿಕೆ ಕೊಡಬೇಕಾದ್ರೆ ದಾಖಲೆ ಸಮೇತ ಕೊಡಬೇಕು. ಈಗಾಗಲೇ ನಾನು ದಾಖಲೆ ಸಮೇತ ಕಾಂಗ್ರೆಸ್ ಪಕ್ಷ 3 ಉದ್ಯೋಗಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಸಾಮಾನ್ಯ ವರ್ಗ ಅಂತೇಳಿ ಆಗ್ತದೆ. ಆ 3 ಉದ್ಯೋಗಕ್ಕಿಂತ ಹೆಚ್ಚಿತ್ತು ಅಂತೇಳಿ ಅದು ಮೀಸಲಾತಿ ಅನ್ವಯ ಆಗ್ತದೆ ಅಂತಕ್ಕಂಥ ಎಲ್ಲ ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಆ ಎಲ್ಲ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ. ಅದರ ಜೊತೆಗೆ ಏನು ಮಾದಿಗರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ
6% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತಕ್ಕಂಥ ವಾದ ಬಿ ಜೆ ಪಿ ಪಕ್ಷದ ಎಲ್ಲ ಸೋದರದು ಇದೆ. ಆದರೆ ನಾನು ಬಿ ಜೆ ಪಿ ಪಕ್ಷಕ್ಕೆ ಸವಾಲನ್ನು ಹಾಕ್ತೀನಿ. ನಾನು ಸಮಾಜದ ಸೋದರರಿಗೆಲ್ಲ ಬಿ ಜೆ ಪಿ ಪಕ್ಷಕ್ಕೆ ಸವಾಲು ಹಾಕ್ತೀನಿ. ಏನು 6% ಕೊಡಬೇಕು, ಮಾದಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ನಿಮ್ಮ ವಾದ ಇದೆ. ಹೌದು, 6% ಕೊಡಬೇಕು. ಆದರೆ ಬಿ ಜೆ ಪಿ ಸರ್ಕಾರದಲ್ಲಿ ಈ ಮೀಸಲಾತಿ ಏನು SC ಮೀಸಲಾತಿಯಲ್ಲಿ 15 ಇರ್ತಕ್ಕಂಥ ಶೇಕಡ 15 ಇರ್ತಕ್ಕಂಥ ಪರ್ಸೆಂಟೇಜನ್ನು 17ಕ್ಕೆ ಹೆಚ್ಚಿಸಿರ್ತಕ್ಕಂಥ ಒಂದು 17% 6 ಮಾದಿಗ ಸಂಬಂಧಿತ ಜಾತಿಗಳಿಗೆ, 6 ಛಲವಾದಿ ಸಂಬಂಧಿತ ಜಾತಿಗಳಿಗೆ, 5 ಲಂಬಾಣಿ ಸಮಾಜ ಸಂಬಂಧಿತ ಜಾತಿಗಳಿಗೆ ಅಂತಕ್ಕಂಥ ಒಂದು ಗೈಡ್ಲೈನ್ ಇತ್ತು. ಆದರೆ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಇರೋದರಿಂದ ಆ 17% ಇರ್ತಕ್ಕಂಥದ್ದನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥ 2%ನ್ನು ನ್ಯಾಯಾಲಯದ ಆದೇಶ ಬರುವ ತನಕ ಅದನ್ನು ತಡೆ ಹಿಡಿದು 15ರಲ್ಲೇ ಏನು 5.25 ಮಾದಿಗ ಸಂಬಂಧಿತ, 5.25 ಛಲವಾದಿ ಸಂಬಂಧಿತ ಹಾಗೂ 4.5 ಲಂಬಾಣಿ ಸಮಾಜಕ್ಕೆ ಸಂಬಂಧಿತಂಥ 15ರಲ್ಲೇ ಸರಿಸಮಾನರಾಗಿ ಹಂಚಿದಿರ್ತಕ್ಕಂಥದ್ದು ಆದೇಶ ಇದೆ. ಒಂದು ವೇಳೆ ಏನು ಉಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣ ಇತ್ಯರ್ಥಗೊಂಡಾದಲ್ಲಿ ಅದು ಇರ್ತಕ್ಕಂಥ 2%ನಲ್ಲಿ ಏನು ಈ ಮಾದಿಗ ಸಂಬಂಧಿತಕ್ಕೆ 7-5 ಹಾಗೂ ಛಲವಾದಿಗೆ ಸಂಬಂಧಿತ ಇರ್ತಕ್ಕಂಥ 7-5 ಹಾಗೂ ಲಂಬಾಣಿ ಸಂಬಂಧಿತ ಇರ್ತಕ್ಕಂಥದ್ದಕ್ಕೂ 5. ಆದರೆ ಅವಾಗ ಏನಾಗ್ತದೆ ಅಂತೇಳಿ ಅಂದ್ರೆ ಎಲ್ಲದಕ್ಕೂ ಕೂಡ ತಾವು ಹೇಳ್ಕೊಂಡಂಗೆ ಏನು ಬಿ ಜೆ ಪಿ ಪಕ್ಷದವ್ರು ತಾವು ವಾದ ಮಾಡ್ತಾಯಿದ್ರಿ, ಆ ವಾದದ ಪ್ರಕಾರ 6-5 ಆಗ್ತದೆ. ಇರೋದ್ರಲ್ಲಿ 15ರಲ್ಲಿ ನೀವು 6 ಕೊಟ್ಟಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ನನ್ನ ಪ್ರಶ್ನೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230307
049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆಯನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್, ರಾಜೀವ್ ಗಾಂಧಿ ಅವರು ದೇಶದ ಅಭಿವೃದ್ಧಿಗೆ ಹಾಗೂ ಯುವ ಜನತೆಗೆ ಹೊಸ ದಿಕ್ಕು ತೋರಿದ ನಾಯಕರು ಎಂದು ಸ್ಮರಿಸಿದರು. ಮಾಹಿತಿ ತಂತ್ರಜ್ಞಾನ, ಪಂಚಾಯತ್ ರಾಜ ವ್ಯವಸ್ಥೆ ಹಾಗೂ ಆಧುನಿಕ ಭಾರತದ ನಿರ್ಮಾಣದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಪುಣ್ಯತಿಥಿ ಕಾರ್ಯಕ್ರಮ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೂಡ ನಮ್ಮ ಅಧ್ಯಕ್ಷರಾದಂಥ ಜಗದೀಶ್ ಗುತ್ತೇದಾರ್ ಅವರು ರಾಜೀವ್ ಗಾಂಧೀಜಿಯವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ದೇಶದ ದುಷ್ಕರ್ಮಿಗಳಿಂದ ಬಲಿದಾನ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಮರಣವನ್ನಪ್ಪಿದಾಗ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳು ಏನು ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಕೂಡ ಹಳೆಯ ಪದ್ಧತಿ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು, ಈ ದೇಶದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಇವೆಲ್ಲವನ್ನು ಆಗ್ತಕ್ಕಂಥ ಕಾರ್ಯವನ್ನು ತಿದ್ದುಪಡಿ ಮಾಡಿ ಒಂದು ಹೊಸ ಕಾಯಕಲ್ಪವನ್ನು ರಾಜೀವ್ ಗಾಂಧಿಯವರು 1993ರಲ್ಲಿ ಒಂದು ಅಮೆಂಡ್ಮೆಂಟ್ ತಂದು ಎಲ್ಲರಿಗೂ ಏನಪ್ಪ ಅಂದರೆ ಸಮನಾದ ಹಕ್ಕನ್ನು, ಮಹಿಳೆಯರು ಕೂಡ 30% ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕು, ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಬೇಕು, ಎಲ್ಲ ಜಾತಿ ಜನರಿಗೂ ಕೂಡ ಸಮನಾಗಿ ಅಧಿಕಾರ ಸಿಗಬೇಕಂತ ಹೇಳಿ ಅಮೆಂಡ್ಮೆಂಟ್ ಮಾಡಿ ಒಂದೇ ಜಾತಿ ಜನರಿಗೆ ಒಂದು ಕಡೆ ಅಧಿಕಾರ ಹೋಗ್ತಿದ್ದುದನ್ನು ಸಮನಾಗಿ ಎಲ್ಲರಿಗೂ ಹಂಚಿರ್ತಕ್ಕಂಥ ಮಹಾನ್ ನಾಯಕ. ಇವತ್ತೇನು IT-BT ಆಗಲಿ, ಇವತ್ತು ನಮ್ಮ ಕಂಪ್ಯೂಟರ್ಗಣ ಇವೆಲ್ಲ ಜಗತ್ತಿನಲ್ಲಿ ಬಂದಿರತಕ್ಕಂಥದ್ದು ರಾಜೀವ್ ಗಾಂಧಿಯವರ ಪ್ರಯತ್ನದಿಂದ. ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರನ್ನು ಇಲ್ಲಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು LTT ಜನ ಏನಪ್ಪ ಅಂದ್ರೆ ಅವರನ್ನು ಹತ್ಯೆಗೈದು ಅವ್ರಿಗೇನಪ್ಪ ಅಂದ್ರೆ ಮರಣನ ಹಾಪಿಸಿ ಇವತ್ತು ನಮ್ಮಿಂದಾಗಲಿ 82 ವರ್ಷಗಳ ಗತಿಸಿದವು. ಅವರನ್ನು ಹತ್ಯೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳು ಕೂಡ ಈ ದೇಶದ ಒಬ್ಬ ನಿಷ್ಠಾವಂತ ಸಮಾಜ ಸುಧಾರಕ, ಸಮಾಜ ಸೇವಕ ಈ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಳೆದುಕೊಂಡಂತಾಗಿದೆ. ಆದ ಕಾರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಈ ಒಂದು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮೇ 25ರಂದು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು AB ಹೊಸ್ಮನಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ಎಂದರು. ಜಯಂತಿಯೋತ್ಸವದ ಅಂಗವಾಗಿ ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಕಲೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಗಣ್ಯರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಅಲ್ಲದೆ ನನ್ನ ಅಂಬೇಡ್ಕರ್ ನಾಟಕದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆ ಹಾಗೂ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಬಾಬಾ ಸಾಹೇಬ್ ಕಾಂಬಳೆಯವರ ಒಂದು ನೇತೃತ್ವದಲ್ಲಿ ತಂಡದ ಒಂದು ನಾಟಕ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನಗೊಳ್ಳಲಿದೆ. ಆ ಕಾರ್ಯಕ್ರಮವನ್ನು ಕೇಂದ್ರದ ರಾಜ್ಯ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅಟೋಲೆ ಅವರು, ರಿಪಬ್ಲಿಕನ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟೋಲೆ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ M ವೆಂಕಟಸ್ವಾಮಿಯವರು ಅಧ್ಯಕ್ಷಸ್ಥಾನ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ಪೂಜ್ಯಶ್ರೀ ಬೆಲ್ದಾಳ ಶರಣರು, ಕೌಂಟಮಠ ಬೀದರ್ ಹಾಗೂ ಮನ್ನೆಕೆಳಿಯ ಪೂಜ್ಯ ಬಂತೆ ರೇವತ್ ಅವರು ಮತ್ತು ನಮ್ಮ ಮೈಸೂರು ಉರ್ಲಿಂಗಪದ್ದಿ ಮಠದ
ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದೀನಿ. ಮತ್ತು ಇಲ್ಲಿನ ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರವರು, ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮೂಲ್ಗೆ ಅವರು ಮತ್ತು ಪೂಜ್ಯ ಉಪಮಹಾಪೌರರಾದ ನಮ್ಮ ತೃಪ್ತಿ ಶ್ರೀನಿವಾಸ ಲಾಖೆ ಮೇಡಮ್ ಅವರು ಆಗಮಿಸ್ತಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧಕರಿಗೆ ಸನ್ಮಾನವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ. ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ ಬೀದರ್ ಇವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಬೋಧಿವರ್ಧನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕಲಬುರಗಿಯ ದಲಿತ ಮುಖಂಡರಾಗಿರ್ತಕ್ಕಂಥ ಬಸಣ್ಣ ಸಿಂಗಿಯವರಿಗೂ ಕೂಡ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿಯಾಗಿ ಏನು ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕಲಬುರಗಿ ಸಾಹಿತಿ ಡಾಕ್ಟರ್ ಹನುಮಂತರಾವ್ ದೊಡ್ಮನಿಯವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಪತ್ರಿಕೋದ್ಯಮದಲ್ಲಿ ಮೂಕನಾಯಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಶಿವರಾಯ ದೊಡ್ಮನಿಯವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ನಾನು ಏನು ಮಹಾತ್ಮ ಜ್ಯೋತಿಬಾ ಫುಲೆ ಕ್ರಾಂತಿ ಜ್ಯೋತಿ ಪ್ರಶಸ್ತಿಯನ್ನು ನಾನು ಬಿಜಾಪುರನಲ್ಲಿ ಪಡೆದಿರುವುದರಿಂದ ನನಗೂ ಕೂಡ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ಈ ನಾಟಕದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಾವು DJ ಹಚ್ಚಿ ಕುಣಿಯೋದಕ್ಕಿಂತ ಏನು ಬುದ್ಧ ಬಸವ ಅಂಬೇಡ್ಕರ್ ಸಂದೇಶಗಳನ್ನು ಸಾರುವಂಥ ನಾಟಕಗಳೇನಿದ್ದಾವೆ ಆ ನಾಟಕಗಳನ್ನು ನೋಡಿ ಅವರ ಸಿದ್ಧಾಂತಗಳನ್ನು ತಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುर्गी ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ.
ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.